ಶಿವಮೊಗ್ಗ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಮಂಗಳವಾರ ಸರಕು ಮಾದರಿಯ ಅಡಕೆಯು ಗರಿಷ್ಠ 98,896 ರೂಪಾಯಿ ತಲುಪಿತು. ಈ ಧಾರಣೆಯು 1 ಲಕ್ಷ ದಾಟಬಹುದು. ಈ ಮೂಲಕ ಶಿವಮೊಗ್ಗ ಎಪಿಎಂಸಿಯಲ್ಲಿ ಹೊಸ ದಾಖಲೆ ಸೃಷ್ಟಿಯಾಗಬಹುದು ಅಂತ ನಿರೀಕ್ಷಿಸಲಾಗಿತ್ತು. ಆದರೆ ಬುಧವಾರ ಈ ನಿರೀಕ್ಷೆ ಹುಸಿಯಾಗಿದೆ. ಸರಕು ಮಾದರಿಯ ಅಡಕೆಯ ಧಾರಣೆ ಬುಧವಾರ ಮಾರುಕಟ್ಟೆ ಅವಧಿಗೆ ಮುಗಿದಾಗ 88,600 ರೂಪಾಯಿಗೆ ಇಳಿದಿತ್ತು. ಬಹು ನಿರೀಕ್ಷೆಯಿಂದ ಕಾಯುತ್ತಿದ್ದ ದಾಖಲೆಗೆ ಶಿವಮೊಗ್ಗ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಇನ್ನೂ ಕಾಲ ಕೂಡಿ ಬಂದಿಲ್ಲ. ಹಾಗೆ ನೋಡಿದ್ರೆ ಈ ದರ ಏರಿಕೆಯಿಂದ ರೈತರಿಗೆ ಏನೂ ಲಾಭವಿಲ್ಲ. ಏಕೆಂದರೆ ಬಹಳಷ್ಟು ರೈತರು ತಿಂಗಳುಗಳ ಹಿಂದೆಯೇ ಅಡಕೆಯನ್ನ ಮಾರಾಟ ಮಾಡಿದ್ದಾರೆ. ಮಾರುಕಟ್ಟೆ ಅವಕದಲ್ಲಿ ಇಳಿಕೆಯಾಗಿದೆ. ಹಾಗಾಗಿ ಬೇಡಿಕೆ ಹೆಚ್ಚಾಗಿದ್ದ ಕಾರಣ ದರ ಏರಿಕೆ ಆಗುತ್ತಿತ್ತು. ಎಲ್ಲ ಮಾದರಿಯ ಅಡಿಕೆಯಲ್ಲಿಯೂ ಸಹ ದರ ಏರಿಕೆ ಕಂಡಿತ್ತು. ಆದರೆ ಸರಕು ಮಾದರಿಯ ಅಡಿಕೆಯ ಧಾರಣೆ ಮಾತ್ರ ರಾಕೆಟ್ ಏರುತ್ತಿದೆ. 1 ಲಕ್ಷ ರೂಪಾಯಿ ಗಡಿಯ ಹತ್ತಿರ ಬಂದು ಅಚ್ಚರಿ ಮೂಡಿಸಿತ್ತು. ಇನ್ನೊಂದೆಡೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧವೇ ನಡೆಯುವ ಸಂಭವ ತಪ್ಪಿ ಕದನ ವಿರಾಮ ಘೋಷಣೆ ಆದ ನಂತರ ಇದು ಅಡಕೆ ಮಾರುಕಟ್ಟೆಯ ಮೇಲೆಯೂ ಪರಿಣಾಮ ಬೀರುತ್ತದೆ ಅಂತ ನಿರೀಕ್ಷಿಸಲಾಗಿತ್ತು. ಅದರ ಬದಲಾಗಿ ಧಾರಣೆ ಕುಸಿದಿದೆ. ಮುಂದಿನ ದಿನಗಳಲ್ಲಿ ಅಡಕೆ ಮಾರುಕಟ್ಟೆ ಹೇಗೆ ವರ್ತಿಸಲಿದೆ ಕಾದು ನೋಡಬೇಕಾಗಿದೆ.